ನೋಡಿ. ಕಪಲ್ಸ್ ಬಂದ್ರೆ ಇಬ್ರು ಬಂದಿದೆ ಒಂದು ಸಾಕು ಅನ್ಸುತ್ತೆ. ಎಂತ ಅಲ್ಲಿ ಕಪಲ್ಸ್ ಇಲ್ಲ ಅಲ್ಲ. ಇವಾಗ ಎಕ್ಸ್ಟ್ರಾ ಫಿಶ್ ಬಂತು, ಜೊತೆಗೆ ಮೊಸರು, ಹಪ್ಪಳ, ಪಾಯಸ ಮತ್ತದೆಂತ ಇದೆ. ನಮಗ ಒಮ್ಮೆ ಗೊತ್ತಿಲ್ಲ ಕಾಸು. ಬೆಟ್ಟಕ್ಕೆ ಹೋಗಿದ್ದು, ಬೆಟ್ಟಕ್ಕೆ ಪೈಂಟ್ ಹೊಡೆದು ಸುಮ್ಮನೆ ಹೊಡೆಯುದು. ಸುಮ್ಮನೆ ಹೊಡೆಯೋದು. ನಾವೊಂದು ಎಲ್ಲಿಗೆ ಹೋಗ್ತಿದ್ದೇವೆ? ತೋಪಾಸ್ಗೆ ಹೋಟೆಲ್ಗೆ ಹೋಗ್ತಿದ್ದೇವೆ. ಅಲ್ಲಿಂದ ಒಂದು ಬೆಟ್ಟಕ್ಕೆ ಹೋಗೋ ಪ್ಲಾನ್ ಅಲ್ಲಿ ಇದ್ದೇವೆ. ಬೆಟ್ಟಕ್ಕೆ ಹೋಗಿದ್ದು, ಬೆಟ್ಟಕ್ಕೆ ಪೈಂಟ್ ಹೊಡೆದು ಸುಮ್ಮನೆ ಹೊಡೆಯುದು. ಸುಮ್ಮನೆ ಹೊಡೆಯೋದು. ನಿಮ್ಗೆ ಅಲ್ಲಿಯ ಪ್ಲೇಸ್ ಅಲ್ಲಿ ತೋರಿಸ್ತೇವೆ ಆಯ್ತಾ? ಯಾರು ಬರೋದಾದ್ರೆ ಹೇಳಿ, ಕಾಂಟ್ಯಾಕ್ಟ್ ಮಾಡಿ. ಡೈರೆಕ್ಟ್ ಇದು ಯೂಟ್ಯೂಬ್ ಅಲ್ಲಿ DM ಮಾಡ್ಲಿಕ್ಕೆ ಆಗುತ್ತೆ ಗೊತ್ತಿಲ್ಲ, ಆಗೋದು ನಿಮ್ಗೆ ಹೇಳಿ, ಕಮೆಂಟ್ ಹಾಕಿ. ಇದು ವೀಸಾದ ವ್ಯವಸ್ಥೆ, ಟಿಕೆಟ್ ವ್ಯವಸ್ಥೆ ಎಲ್ಲ ವರದರಾಜ್ ಅವರು ಮಾಡ್ತಾರೆ. ದುಡ್ಡು ಕೊಟ್ಟರೆ ಆಯ್ತು. ದುಡ್ಡು ಕೊಟ್ರೆ ಆಯ್ತು. ಸ್ವಲ್ಪ ಕೊಡೋದಿಲ್ವಾ? ಕೊಡೋದಿಲ್ಲ. 5% ಕಮಿಷನ್ ಇಟ್ಕೋತೀವಿ ಅಷ್ಟೇ. ಪೇಪರ್ ವರ್ಕ್ ಇಲ್ಲ, ಬಾಕಿದೆಲ್ಲ ಫ್ರೀ. ಈಗ 10,000 ಇದ್ರೆ 11,000 ತಗೊಳ್ತಾರೆ ಅಷ್ಟೇ. ಮತ್ತೆ ಇಲ್ಲಿಗೆ ಬಂದರೆ ಎಲ್ಲ ನಮ್ದೇ, ಎಲ್ಲ ನಮ್ದು. ಊಟ, ಟ್ರಾವೆಲ್ ಎಕ್ಸ್ಪೆನ್ಸ್ ಎಲ್ಲ ನಮ್ದೇ. ನಮ್ದೇ ಊಟ, ಫುಡ್ ಎಲ್ಲ ದುಡ್ಡು ಕೊಟ್ರೆ ಆಯ್ತು. ದುಡ್ಡು ಕೊಟ್ರೆ ಆಯ್ತು. ಎಲ್ಲ ನಾವು ನೋಡ್ಕೊತೀವಿ. ಅದು ಕೂಡ ಕೊಡ್ಬೇಕಾ? ನಮಗ ಒಮ್ಮೆ ಗೊತ್ತಿಲ್ಲ ಕಾಸು. ಮಾತ್ರ ಧರ್ಮಗುರು ನಾವು. ನಿನ್ನೆ ಎಲ್ಲಿಗೆಲ್ಲ ಹೋದ್ರಿ ನೈಟ್? ನಿನ್ನೆ ಹೋದದ್ದು ಇಲ್ಲಿಗೆ ಜಬಲ್ ಶಾರ್ಟ್ ಅಂತಿದೆ, ಅಲ್ಲಿಗೆ ಹೋಗೋದು. ಒಂದು ಚಿಕ್ಕ ಮಿಸ್ಟೇಕ್. ಎಂತ? ರೋಡ್ ಮ್ಯಾಪ್ ಆಗಿತ್ತು. ಎಲ್ಲಿ ಹೋದ್ರಿ ಮತ್ತೆ ತಪ್ಪಿಸಿ? ಲೊಕೇಶನ್ ಇಡ್ರೆ ಹೆಸರು ಗೊತ್ತಿಲ್ಲ, ಹೋದೆವು. ಬಟ್ ಒಳ್ಳೆ ಪ್ಲೇಸ್, ಒಳ್ಳೆ ಗ್ರೀನರಿ. ಬಟ್ ಹೋಗಿ ಮಾತ್ರ ಫ್ಯಾಮಿಲಿ ಬೇಕಷ್ಟೇ. ನಮ್ಗೆ ಮದುವೆ ಆಗಿಲ್ಲ, ಫ್ಯಾಮಿಲಿ ಇಲ್ಲ ಅಲ್ಲ. ಬೇರೆ ಯಾರ ಫ್ಯಾಮಿಲಿ ತಗೊಂಡ್ರೆ ಮೆಟ್ಟಲ್ಲಿ ಹೊಡಿತಾರೆ. ನೀನ್ ತಗೊಂಡು ಹೋಗ್ಬೇಕಿದ್ರೆ ಮೆಟ್ಟಲ್ಲಿ ಹೊಡಿತಾರೆ. ಇವರೆಲ್ಲ ಎಷ್ಟು ಗಂಟೆ ಹೋದದ್ದು ನೀವೆಲ್ಲ? ಸಾಯಂಕಾಲ ಹೋದ್ರೆ ಮತ್ತೆ ಟ್ರಾಫಿಕ್ ಇರ್ಲಿಲ್ವಾ ತುಂಬಾ? ಹೋಗಲ್ಲ, ರಿಟರ್ನ್ ಬರೋಗಟ್ಟು 2.5 3 ಗಂಟೆ ಟ್ರಾಫಿಕ್ ಇತ್ತು. ಇವಾಗ ಎಲ್ಲ ಬರ್ತಾರಲ್ಲ, ಕಾಲ್ ನೋಯ್ತಿತ್ತು, ಬ್ರೇಕ್ ತಗ್ತಿತ್ತು. ನೀವು ಬನ್ನಿ, ನಿಮಗೆ ಟ್ರಾಫಿಕ್ ತೋರಿಸ್ತೇವೆ. ಬೆಟ್ಟದ ಜೊತೆಗೆ ಟ್ರಾಫಿಕ್ ನೋಡಿ. ಇವಾಗ್ಲೇ ಇಲ್ಲಿ ಟ್ರಾಫಿಕ್ ಏನೋ ಆಗಿದೆ ಅನ್ಸುತ್ತೆ. ಮತ್ತೆ ಸಿಗುವ. ಈಗ ಊಟಕ್ಕೆ ಹೋಗ್ಬೇಕು. ಊಟ ಮಾಡಿ ಮತ್ತೆ ನಾವು ಬೆಟ್ಟಕ್ಕೆ ಹೋಗಿ. ನಾವು ತೋಪಾಸ್ಗೆ ಲಂಚ್ ಬಂದಿವಿ. ಫ್ರೆಶ್ ಮೀನ್ ಫ್ರೈ ಬೇಕಾ? ಇದರಿಂದ ತೆಗೆಯುವುದು ಮಾಡುದು, ಇದರಿಂದ ತೆಗೆಯುವುದು ಮಾಡುದು, ಎಂತ ಮಾಡುದು? ಫ್ರೈ ಮಾಡುದು. ಹಾಗೆ ಏನು ಮಾರ ಉಲ್ಟಾ ಮಾಡಿದ್ರೆ ಬೇರೆ ತಿಳ್ಕೋದಾರೆ ಅವ್ರಿಗೆ. ಈಗ ಜನರೇಷನ್ ಸರಿ ಇಲ್ಲ, ಎಲ್ಲ ಉಲ್ಟಾ ತಿಳ್ಕೋದಾರೆ. ಹೌದು, ಇದರಲ್ಲಿ 4 ಜನ ಊಟ ಆಡ್ಬೇಕು, ಅಷ್ಟು ದೊಡ್ಡ ಎಲೆ ನೋಡಿ. ಕಪಲ್ಸ್ ಬಂದ್ರೆ ಇಬ್ರು ಬಂದಿದ್ದಾರೆ, ಒಂದು ಸಾಕು ಅನ್ಸುತ್ತೆ. ಎಂತ ಅಲ್ಲಿ ಕಪಲ್ಸ್ ಇಲ್ಲ ಅಲ್ಲ. ನಿಮಗೆ ನೋಡಿ ಕುಚ್ಚಲಕ್ಕಿ, ಗಟ್ಟಿ ಆದ ಮಸ್ತ್ ಬೇಯ್ತದ, ಜಾಸ್ತಿ ಬೆಂದಿದೆ ನೋಡಿ. ಅನ್ಲಿಮಿಟೆಡ್. ಏನ್ ಬೇಕು ನಿಮ್ಗೆ ತಕೊಳ್ಳಿ. ಇಲ್ಲಿ ಆಲ್ಮೋಸ್ಟ್ ಈ ತರ ಊಟ ಎಲ್ಲ ಸಿಗ್ತದೆ ನಿಮಗೆ. ಹೌದು, ಇದು ಫುಲ್ ಮೀಲ್ಸ್ ಕಡಿಮೆ ನಿಜವಾಗಿ ಹೇಳ್ಬೇಕಂದ್ರೆ. ಊರಿಗೆ ಅಂದ್ರೆ ಎಷ್ಟಾಗ್ಬೋದು ಕಂಪೇರ್ ಮಾಡಿದ್ರೆ? 170 ರೂಪಾಯಿ ಈ ತರ. ರಡ್ರಿಯಲ್ಲಿ ಒಂಜಿರಿ ಅಲ್ಲ ನಡೆ ಕಂಪೇರ್ ಟು ಅಲ್ಪ ಬೆಟರ್ ಪ್ರೈಸ್ ಅನಿಸುತ್ತೆ. ನಮ್ಮ ಊರಿನಿಂದ ನೋಡಿದ್ರೆ ಕಂಪೇರ್ ಐಟಮ್ಸ್ ನೋಡಿ. थोड़ा टेस्ट ಇವರು ಬ್ಯಾಟಿಂಗ್ ಶುರು ಮಾಡಿದ್ರು ಆಯ್ತು. ಮೀನು ಸಣ್ಣ ಮೀನು ಊಟ. ಇವಾಗ ಎಕ್ಸ್ಟ್ರಾ ಫಿಶ್ ಬಂತು, ಜೊತೆಗೆ ಮೊಸರು, ಹಪ್ಪಳ, ಪಾಯಸ ಮತ್ತದೆಂತ ಇದೆ. ಎಷ್ಟು ಐಟಮ್ ಸಿಗ್ತದೆ ನೋಡಿ. ಏನಾದರೂ ಬೇಕು ವೆರೈಟಿ ಫಿಶ್ ಫ್ರೈ,
ಚಿಕನ್ ಕಬಾಬ್ ಸಾಂಬಾರ್. ಎಂತ ಹೊಟ್ಟೆ ಫುಲ್ ಆಯ್ತಾ? ಒಂದು ಕಮ್ಮಿ ಆಯ್ತು. ಎಂತ ಊರಲ್ಲಿ ಅದೊಂದು ಬಿಯರ್ ಹೊಡಿಬೋದು, ಇಲ್ಲಿ ಬಿಯರ್ ಇಲ್ಲ ಅಷ್ಟೇ. ಎಂತ ನೀನ್ ಕುಡಿತೀಯ ಮಾರ? ನೀ ಕುಡಿಯಲ್ಲ? ನಾ ಕುಡಿಯೋದಿಲ್ಲ. ನೀನು ಕುಡಿಯಲ್ಲ, ನೀನು ಬೂಸ್ಟ್ ಹಾರ್ಲಿಕ್ಸ್ ಕುಡಿ. Boost- ಕುಡಿಯಲ್ಲ, ಜಸ್ಟ್ ಹೇಳಿದೆ ಅಷ್ಟೇ. ಅದೇ ಇವರು ಎಲ್ಲ ಬೂಸ್ಟ್ ಹಾರ್ಲಿಕ್ಸ್ ಕುಡಿಲಿಕ್ಕೆ ಹೊಡಿಲಿಲ್ಲ ಹೋಟ್ಲೆಲ್ಲ. ಚೆನ್ನಾಗಿತ್ತ ಊಟ? ಅಡಿಪೊಳಿ ಊಟ ಚೆನ್ನಾಗಿತ್ತು, ಸಕ್ಕತ್ತಾಗಿತ್ತು. ಇವಾಗ ಎಲ್ಲಿಗೆ ಹೋಗುದು? ಇವಾಗ ನಮ್ಮ ಮನೆಗೆ. ನಮ್ಮ ಮನೆಗೆ ಎಲ್ಲಿ? ನೀ ಟ್ಯಾಕ್ಸಿ ಇಟ್ಕೊಂಡು ಹೋಗು, ನಾನ್ ನನ್ನ ಕಡೆ ಹೋಗ್ತೀನಿ ಅಷ್ಟೇ. ನಿನ್ನ ದಾರಿ ನಿಂಗೆ, ನನ್ನ ದಾರಿ ನಂಗೆ. ಹೋಟ್ಲು ಇಲ್ಲಿದೆ ನೋಡಿ. ಅವರ ದಾರಿ ಶಾಪಿಂಗ್ ಸೆಂಟರ್ ಹೋಗು ಬರುವ. ಎಂತ ಉಂಟು ನಿಂಗೆ? ಇವ್ರು ಓದೋದು ಇಲ್ವಾ? ಇಲ್ಲಿ ಶಾಪಿಂಗ್ ಇದೆ, ಇದು ಮಕ್ಳು ಶಾಪ್. ಇದು ನಿಮಗೆ ಮಕ್ಳಿದೆ ಮಾರೆ? ಪಕ್ಕದ ಮಕ್ಳಿಗೆ ಬೇಕಂತ ಏನಾದ್ರು ಬೇಕಿದ್ರೆ ಆಟ ಸಾಮಾನು. ಇವ್ರು ಓದೋದು ಅಂಗಡಿ, ಇವ್ರು ಬಂದ ಇದ್ದದ ಅಂಗಡಿಗೆಲ್ಲ ನುಗ್ಗುದು. ಹಾಗೆಲ್ಲ ನುಗ್ಗಬಾರ್ದು ಮಾರೆ. ಬೇರೆಯವ್ರ ಮನೆಗೆ ನುಗ್ಗಿಲ್ಲ, ಶಾಪಿಗೆ ನುಗ್ಗಿರೋದು. ಬೇರೆಯವರ ಮನೆಗೆಲ್ಲ ಅದ್ರ ನುಗ್ಗಿದ್ರೆ ನೋಡಿ. ಗಾಡಿ ಇಲ್ಲಿದೆ ನಮ್ದು. ಹಾ ಎದುರಿದೆ. ಇವ್ರಿಲ್ವಾ? ಅದು ಯಾವ್ದೋ ಒಂದು ಸಣ್ಣ ಶಾಪ್ ಇತ್ತು ಮಕ್ಳದು, ಅಲ್ಲಿಗೆ ನುಗ್ಗಿದೆ ಇವ್ರು. ನಂಜ ಇವತ್ತು ನುಗ್ಗಿದ್ದೇನೆ ಆಯ್ತಾ. ಎಲ್ಲಿಗೆ ಹೋಗುದು ಇವಾಗ? ಸಂಜೆ ಡ್ಯೂಟಿ ಉಂಟು ನಂಗೆ, ಹೋಗಿ ಬರ್ಬೋದಲ್ವಾ? ಒಂದು ಕಡೆಗೆ ಹೋಗ್ತಾ ಇದ್ದೇವೆ. ಎಲ್ಲಿಗೆ ಅಂತ ನಮ್ಗೆ ಕೂಡ ಗೊತ್ತಿಲ್ಲ, ಅವರಿಗೆ ಕೂಡ ಗೊತ್ತಿಲ್ಲ. ಹೋಗ್ತಾ ಇದ್ದೇವೆ ಅಷ್ಟೇ. ಎಲ್ಲಿಗೆ ಅಂತ ಹೋದ್ಮೇಲೆ ನಾವು ಅಲ್ಲಿಂದ ರೀಚ್ ಆದ್ಮೇಲೆ ನಿಮ್ಗೆ ಹೇಳ್ತೇವೆ. ರೀಚ್ ಆಗ್ಬೋದಾ ಅಂತ ಗೊತ್ತಿಲ್ಲ, 1 hour ಇದೆ ನೋಡುವ. ಇವರಿಗೆ ಪಿಂಕ್ ಲೇಕ್ ಅಲ್ದಾರಸ್ ಬೀಚ್ ನಲ್ಲಿ ನೀರಿನ ಮಟ್ಟ ಅತಿಯಾಗಿ, ಓ ಮೈ ಗಾಡ್, ಪಿಂಕ್ ಲೇಕ್ ಪಿಂಕ್ ಲೇಕ್ ಪಿಂಕ್ ಲೇಕ್ ಕ್ಲಿಪ್ಸ್ ಪಿಂಕ್ ಲಿಪ್ಸ್ ಪಿಂಕ್ ಲಿಪ್ಸ್ ಇಂಚಿ ಸಾದರ ಹೆಂಚಿನ ಗೋಡು ಪಿಂಕ್ ಲೇಕ್. ಗಾಯ್ಸ್ ಎಂಕ್ಲ ಇತ್ತ ಪೋಂದಿಪ್ಪನು ಒಂಜಿ ಡ್ಯಾರಿಸ್ ಪಂಪಿನ ಜಾಗಡು ಪಿಂಕ್ ಲೇಕ್ ಬಂದು ಉಂಡಿಗೆ ಮಚ್ಚಾ. क्या बोलते हैं? ಪಿಂಕ್ ಲೇಕ್ ಅದೇ ಪಿಂಕ್ ಲೇಕ್. ಇಲ್ಲಿ ಎಲ್ಲಿ ಮಚ್ಚಾ ಪಿಂಕ್ ಲೇಕ್ ಕೂಡ ಏನ ನೀರು ಬಗಲ್ ಏನು ಆಗಿಲ್ಲ ಅಲ್ಲಿ ಪಿಂಕ್ ಲೇಕ್. ನಾವಿವಾಗ ಹೋಗ್ತಾ ಇದ್ದೇವೆ ಒಂದು ನದಿ, ಅದು ಪಿಂಕ್ ಲೇಕ್ ಅಂತ. ಲೇಕ್ ಪಿಂಕ್ ಲೇಕ್. ಯಾವ ಲೇಕ್? ಪಿಂಕ್ ಲೇಕ್. ಪಿಂಕ್ ಲೇಕ್. ಯಾರು ಬರೋರಿದ್ರೆ ಬನ್ನಿ. ರೋಡ್ ಮಾತ್ರ ನೀವು ಆಫ್ ರೋಡ್ಗಿಂತ ಅದಕ್ಕಿಂತ 2 ಪಟ್ಟು ಇದೆ. ಇದು ಸಮುದ್ರದ ಬೀಚಿನ ಮಿಡ್ಲ್ ಈ ತರ ಹೋಗ್ತಾ ಇರೋದು ನೋಡಿ. ಈ ಕಡೆ ಬೀಚ್, ಇಲ್ಲಿ ಬೀಚಿನ ಯಾವುದು ಮರಳು ಮಧ್ಯೆ ಹೋಗ್ತಾ ಇರೋದು. ಬೀಚಿನ ನಡುವೆ ಮರಳುಗಳ ನಡುವೆ ರಸ್ತೆಗಳು, ರಸ್ತೆಯ ನಡುವೆ ನಾವುಗಳು ಹೋಗುತ್ತಿರುವುದು. ದೊಡ್ಡ ಗಾಡಿಯಿಂದ ಆಯ್ತು, ಇಲ್ಲಾಂದ್ರೆ ಇಲ್ಲಿ ಬೇರೆ ಗಾಡಿಯಿಂದ ನಮ್ಮ ಇಳ್ಕೊಂಡ್ ಮೇಲೆ ಹೋಗ್ಬೇಕಿತ್ತು ಅಷ್ಟೇ. ದಾರಿ ತಪ್ಪಿ ಬಂದದ್ದು. ಈ ಮನುಷ್ಯನಿಗಿಲ್ವಾ 2 ಬೆನ್ನಿಗೆ ಓಡ್ಬೇಕು. ಪೆಟ್ರೋಲ್ ಬ್ಲಿಂಕ್ ಆಗ್ತಾ ಇದೆ, ಪೆಟ್ರೋಲ್ ಇಲ್ಲ. ಪೆಟ್ರೋಲ್ ಇಲ್ಲ, ನಾವು ಸುತ್ತಾಡ್ಬೇಕಂತ ಬಂದದ್ದು, ಮತ್ತೆ ಈಗ ರಿಟರ್ನ್ ಹೋಗ್ತಿದ್ದೇವೆ. ಪೆಟ್ರೋಲ್ ಇಲ್ಲ ಇದ್ರಲ್ಲಿ. ಕರ್ಕೊಂಡು ಒಂದು ಅರ್ಧದಿಂದ ತಿರುಗಿ ಹೋಗ್ತಿದೆ. ಅಲ್ಲಿ ಆ ಕಡೆ ಹೋದ್ರೆ ಮತ್ತೆ ಪೆಟ್ರೋಲ್ ಪಂಪ್ ಇಲ್ಲ, ಒಂದು 20-30 ಕಿಲೋಮೀಟರ್. ಮತ್ತೆ ನಾವಲ್ಲಿ ಬಾಕಿ ಆದ್ರೆ ಯಾರು ಕೂಡ ಪೆಟ್ರೋಲ್ ಕೊಡಲ್ಲ. ನಾವು ಹೋಗ್ಬೇಕಂತ ಬಂದದ್ದು, ನೋಡುವಾಗ ಇಲ್ಲಿ ಪೆಟ್ರೋಲ್ ಖಾಲಿ ಗಾಡಿ. ಟೆಕ್ನಿಕಲ್ ಮಿಸ್ಟೇಕ್ ಅಲ್ಲ, ಪೆಟ್ರೋಲ್ ಮಿಸ್ಟೇಕ್. ಎಂತ ಒಂದು ಮಂಡೆ ಸಮಯ ಅಲ್ವಾ ನಿಂಗೆ? ಪೆಟ್ರೋಲ್ ಆಗ್ಬೇಕಂತ ಗೊತ್ತಿಲ್ವಾ? ರೋಡ್ ಬ್ಲಾಕ್ ಬ್ಯಾರಿಗೇಟ್ ನೋಡಿ, ನಮ್ದು ಸಮಸ್ಯೆ ಏನ್ ಗೊತ್ತಾ? ಪೆಟ್ರೋಲ್ ಇವಾಗ ಬಂದ ದಾರಿಗೆ ಸುಂಕ ಇಲ್ಲ ಅಂತ ಹೇಳಿ ತಿರುಗಿ ಹೋಗ್ತಾ ಇದ್ದೇವೆ.